ಮೀಡಿಯಾ ನಂಬರ್ ಅಂತ. ಒಂದು ಕಾಲಕ್ಕೆ ಸರ್ಕಾರದ ಮೀಡಿಯಾ ಬೇಡ ಅಂತ ಹೇಳಿದಂಥವ್ರು ಇವರು. ಯಾಕಂದರೆ ಇಂದಿರಾ ಗಾಂಧೀಜಿಯವ್ರ ಕಾಲದಲ್ಲಿ ಆಗಲಿ, ಅದರ ನಂತರ ಕಾಂಗ್ರೆಸ್ನ ಆಡಳಿತ ಕಾಲದಲ್ಲಿ ಆಗಲಿ ಹೆಚ್ಚು ಕಡಿಮೆ ಸರ್ಕಾರದ ಈ ಮೀಡಿಯಾವನ್ನು ಈ ಒಂದು ಏನಪ್ಪ ಆಗಿತ್ತಪ್ಪ ಅಂತಂದ್ರೆ ಇದೇನಪ್ಪ ಅಂತ ಸರ್ಕಾರ ತುತ್ತೂರಿ ಅಂತ ಹೇಳ್ತಾ ಇದ್ವಿ, ಕರಿತಾ ಇದ್ವಿ. ಇವತ್ತು ಅದಕ್ಕೆ ಈ ಸ್ವತಃ ಸೋಷಿಯಲ್ ಮೀಡಿಯಾದ ಲೀಡಿಂಗ್ ಪರ್ಸನಾಲಿಟಿ ರವೀಶ್ ಕುಮಾರ್ ಅಂತವ್ರು ಹೇಳ್ತಾ ಇರೋದು ನೋಡಿದ್ರೆ ಕಾಲ ಹೆಂಗೆ ಬದಲಾಗ್ತದೆ ನೋಡ್ತಂತೆ. ಇವತ್ತು ನಮ್ಮ ಸರ್ಕಾರಕ್ಕಾದರೂ ಅಥವಾ ಮೋದಿಯವ್ರ ಸರ್ಕಾರಕ್ಕಾದರೂ ಅತಿ ಪ್ರಚಾರ ಇವತ್ತು ಬೇಡ ಆಗ್ಯದ. ಇಂಟರ್ನ್ಯಾಷನಲ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ನಮ್ಮ ಹೆಸರು ಕೆಡುವ ಸಾಧ್ಯತೆಗಳಿದ್ದಾವೆ. ಹಾಗಂತೇಳಿ ಯುದ್ಧ ನಿಂತಿಲ್ಲ, ಅದು ಯುದ್ಧದ ಆರಂಭವಾಗಿಲ್ಲ. ಅದು ಯುದ್ಧ ಯಾರ ಮೇಲಪ್ಪ ಅಂದರೆ ಭಯೋತ್ಪಾದಕ ಕೇಂದ್ರಗಳ ಮೇಲೆ, ಭಯೋತ್ಪಾದನೆ ಮೇಲೆ. ನಮ್ಮ ಗುರಿ ಭಯೋತ್ಪಾದನೆ ಕಿತ್ತಾಗೋದು ವಿನಃ ಯುದ್ಧ ಅಲ್ಲ, ಪಾಕಿಸ್ತಾನ ಸಫಾ ಮಾಡೋದಲ್ಲ, ಖುಲ್ಲಾ ಮಾಡೋದಲ್ಲ ಅನ್ನೋದನ್ನು ಈ ಮೂಲಕ ಸರ್ಕಾರ ಸಹಿತ ಅಭಿವ್ಯಕ್ತಿ ಮಾಡ್ತಾ ಇದೆ. ಈ ಸಲ ಸರ್ಕಾರ ವಿರೋಧ ಪಕ್ಷ ಬೆಂಬಲಿಸಿದ್ರಿಂದಾಗಿ ಭಾಳ ಸಂಯಮದಿಂದ ಕೆಲಸ ಮಾಡಲಿಕ್ಕೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಯಾಕಂದರೆ ವಿರೋಧ ಪಕ್ಷದ ಸಹಿತ ಕ್ಷಣದ ಸುದ್ದಿಗಳನ್ನು ತಿಳ್ಕೊಂಡು ಮಾಡಿ ಯಾವ ರೀತಿ ಹೋಗ್ಬೋದು ಅನ್ನೋದಕ್ಕೆ ಸರ್ಕಾರ ಜೊತೆ ನಿಂತಿದ್ದರಿಂದಾಗಿ ಸರ್ಕಾರ ಜವಾಬ್ದಾರಿ ಹೆಚ್ಚಾಗಿದೆ. ಇವತ್ತೇನೋ ಫೇಲ್ಯೂರ್ ಆದರೆ ಆ ಸರ್ಕಾರದ ಫೇಲ್ಯೂರ್ ಆಗ್ತದೆ, ಒಂದೇಳಿ ಏನೋ ಯಶಸ್ಸು ಆದರೆ ಅದು ಸರ್ಕಾರದ ಆಗ್ತದೆ. ಯಾಕಂದ್ರೆ ಫುಲ್ ಸಪೋರ್ಟನ್ನು ವಿರೋಧ ಪಕ್ಷಗಳು ಕೊಡ್ತಾ ಇದ್ದಾರೆ. ಹೀಗಾಗಿ ಕರಾಚಿ ಹಾಳಾಗಿ ಹೋಯಿತು, ಲಾಹೋರ್ ಹಾಳಾಗಿ ಹೋಯಿತು, ಅಥವಾ ಇನ್ನೊಂದು ಊರು ಹಾಳಾಗಿ ಹೋಯಿತು, ಇಸ್ಲಾಮಾಬಾದ್ ಹುಡುಕಿದ್ರು ಜನ ಸಿಗ್ತಾ ಇಲ್ಲ ಅನ್ನೋಂಥ ಪ್ರಚಾರಗಳನ್ನು ಮಾಡೋದು ತಪ್ಪ. ಜೊತೆಗೆ ಜೇಲಂ ನದಿಯನ್ನು ಓಪನ್ ಮಾಡಿದರು, ನೀರು ಬಂದು ಪಾಕಿಸ್ತಾನ ಮುಳುಗಿ ಹೋಗಿಬಿಡ್ತು ಅನ್ನೋ ಸುದ್ದಿಗಳು ಇವೆಲ್ಲ ಕಾಗಕ್ಕ ಗುಬ್ಬಕ್ಕರ ಕಥೆಗಳಾಗಿ ಕಾಣ್ತವಿನ ಇವು ವಾಸ್ತವದಲ್ಲಿ ಇಲ್ಲ ಅನ್ನೋದನ್ನು ಈಗಾಗಲೇ ನಮ್ಮ ಸರ್ಕಾರದ, ಅದರಲ್ಲೂ ಸೈನ್ಯದ ರಿಪ್ರೆಸೆಂಟೇಟಿವ್ ಮಿಸ್ರಿ ಮತ್ತು ಅಧಿಕಾರಿ ಖುರೇಶಿ ಅಥವಾ ಇನ್ನೊಬ್ಬರು ಇದೇ ರೀತಿಯ ಒಂದು ವಾರ್ತೆಗಳನ್ನು ಸಲ್ಲಿಸ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಹೀಗಾಗಿ ನಾವು ಇವತ್ತು ನಂಬಬೇಕಾಗಿದ್ದು ಸರ್ಕಾರ ಮತ್ತು ಸೈನ್ಯ ಕೊಡುತ್ತಿರುವಂಥ ರಿಪೋರ್ಟ್ಗಳನ್ನು. ಯಾಕಂದ್ರೆ ಸೈನ್ಯನೇ ಇವತ್ತು ಎಲ್ಲದಕ್ಕೂ ಜವಾಬ್ದಾರಿ ಆಗ್ಯದ. ಯಾಕಂದರೆ ಸೈನ್ಯ ಮೂರೂ ಈ ಕಮಾಂಡೋಗಳಿಗೆ ಒಪ್ಪಿಸಿಬಿಟ್ಟಿದ್ದಾರೆ ಅವರು. ಇವತ್ತು ನೆಲ ಬಂತು, ಜಲ ಬಂತು, ವಾಯು ಬಂತು, ಯಾವುದೇ ದಾಳಿ ಆದರೂ ಸೈನ್ಯಕ್ಕೆ ಬಿಟ್ಟಿದ್ದು, ನಾವು ಅದರಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಅಂತೇಳಿ ಪೂರ್ಣ ಪ್ರಮಾಣ ಸ್ವಾತಂತ್ರ್ಯವನ್ನು ಮೋದಿಯವರು ಕೊಟ್ಬಿಟ್ಟಿದ್ದಾರೆ. ಜೊತೆಗೆ ವಿರೋಧ ಪಕ್ಷಗಳು ಬೆಂಬಲಿಸಿದ್ದಾರೆ. ಹೀಗಾಗಿ ಇವತ್ತು ಈ